ಹಾಯ್ ಫ್ರೆಂಡ್ಸ್, ಇದು ಈಸಿಯಾಗಿ ಮಾಡೋ ಮೆಥಡು ಕಡಿ ಅಂತಾರೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಕಾಯಿ ತುರಿಬೇಕು. ನಾನು ಕಾಯಿ ಚಾಪ್ ಮಾಡ್ಕೊಂಡಿದ್ದೀನಿ. ಜೀರಿಗೆ, ಒಣಮೆಣಸು, ಈರುಳ್ಳಿ, ಹುಣಸೆಹಣ್ಣು, ಹಾಗೆ ಉಪ್ಪು. ಇದನ್ನು ಸಾಣಿಕಟ್ಟ ಉಪ್ಪು ಅಂತಾರೆ, ಕಲ್ಲುಪ್ಪು ಅದನ್ನೇ. ಇದನ್ನು ಕಾಯಿನ ಹಾಗೆ ರುಬ್ಕೊಂಡಿದ್ದೀನಿ. ಅದಕ್ಕೆ ಹುಣಸೆಹಣ್ಣು ಹಾಕಿದ್ದೀನಿ, ಒಣಮೆಣಸು, ಜೀರಿಗೆ ಮತ್ತು ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದಲ್ಲ, ಈರುಳ್ಳಿ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ಟು ರುಬ್ಬೇಕು. ಅದನ್ನು ಪೇಸ್ಟ್ ಥರ ಮಾಡಬೇಕು. ತುಂಬ ನೀರು ಹಾಕ್ಕೋಬೇಡಿ, ಪೇಸ್ಟ್ ಥರ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಮತ್ತು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಿಮ್ಗೆ. ಅದು ನೋಡ್ತಾ ನೋಡಿ, ಇದು ಈ ಥರ ತಿಕ್ ಬರಬೇಕು. ಆದರೆ ತುಂಬ ತಿಕ್ಕಲ್ಲ, ಲೈಕ್ ಇದು ಚಟ್ನಿ ಥರ. ಆಮೇಲೆ ನೀವು ನೀರು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಅದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡಿ ನೋಡಿ. ನಾನು ಎಕ್ಸ್ಟ್ರಾ ನೀರು ಹಾಕೋತಾ ಇದ್ದೀನಿ. ಮಿಕ್ಸಿಲಿರೋದನ್ನೇ ಎಷ್ಟಿದೆ ಹಾಕಿ, ಆಮೇಲೆ ನಿಮಗೆ ರೈಸಿಗೆ ಹಿಂಗೆ ಕನ್ಸಿಸ್ಟೆನ್ಸಿ ಬೇಕು. ತುಂಬ ತೆಳುನೂ ಅಲ್ಲ, ತುಂಬ ದಪ್ಪ ಚಟ್ನಿ ಥರನೂ ಅಲ್ಲ. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗೋಂಗೆ ನೀರು ಹಾಕಿ ಉಪ್ಪು ಒಂದು ಸತಿ ಚೆಕ್ ಮಾಡಿ. ಇದು